ನೆನ್ನೆ ನಾವು ನಮ್ಮ ಕ್ಯಾಂಪ್ ಸೈಟ್ ರೀಚ್ ಆಗೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿತ್ತು. ಅಲ್ಲೋಗಿ ಎಲ್ಲ ಸೆಟಪ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಮಾತಾಡಿಕೊಂಡು ಮಲಗೋ ಅಷ್ಟೊತ್ತಿಗೆ ತುಂಬ ಲೇಟಾಗಿತ್ತು. ಸೊ ಅದಕ್ಕೆ ಬೆಳಗ್ಗೆ ಯಾವ ಪ್ಲೇಸೂ ಪ್ಲ್ಯಾನ್ ಮಾಡಿರಲಿಲ್ಲ ಹೋಗಬೇಕು ಅಂತ. ಅದ್ರ ಜೊತೆಗೆ ನಾವು ಫ್ಯಾಮಿಲಿ ಜೊತೆ ಬಂದಿರೋದ್ರಿಂದ ಅರ್ಲಿ ಮಾರ್ನಿಂಗ್ ಹೊರಟೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಏನೂ ಮಾಡ್ಕೊಂಡಿರಲಿಲ್ಲ. ಬೆಳಗ್ಗೆ ಲೇಟಾಗಿ ಎದ್ದು ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು ಆಮೇಲೆ ಮತ್ತೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ರೇಷನ್ ಖಾಲಿ ಆಗಿತ್ತು. ಯಾಕಂದರೆ ಮೊದಲೇ ಹೇಳಿದ ಥರ ಅನ್ಪ್ಲ್ಯಾಂಟಾಗಿ ಹೊರಟಿದ್ದು. ಮೊನ್ನೆ ಎಲ್ಲ ಮಾಡ್ಕೊಂಡ್ವಿ ಅಲ್ಲೇ, ಬಟ್ ಇವತ್ತಿಗೆ ಸ್ವಲ್ಪ ಏನೇನೋ ಖಾಲಿ ಆಗಿತ್ತು. ಅದಕ್ಕೆ ಅಂತ ಪಕ್ಕದಲ್ಲೇ ಒಂದು ಚಿಕ್ಕ ಸಿಟಿ ಇತ್ತು. ಆ ಸಿಟಿಗೆ ಬಂದು ಅಲ್ಲಿ ಏನೇನು ಬೇಕೋ ಎಲ್ಲ ತೊಗೊಂಡ್ವಿ ಅಂಗಡಿಯಲ್ಲಿ. ಆಮೇಲೆ ಅಲ್ಲೇ ಒಂದು ಇದ್ದಿದ್ದು ಹೋಟೆಲಲ್ಲಿ ತಿಂಡಿನೂ ತಿಂದ್ವಿ. ಆಮೇಲೆ ಪವರ್ ಹೌಸಲ್ಲಿ ಚಾರ್ಜ್ ಖಾಲಿಯಾಗಿತ್ತು ಮತ್ತು ನೀರು ಕೂಡ ಖಾಲಿಯಾಗಿತ್ತು. ಸೊ ಅಲ್ಲಿ ಒಂದು ಹೋಟೆಲಲ್ಲಿ ರಿಕ್ವೆಸ್ಟ್ ಮಾಡಿ ಚಾರ್ಜ್ ಮಾಡಿಕೊಂಡು ನೀರು ಫಿಲ್ ಮಾಡಿಕೊಂಡು ಇವಾಗ ನೆಕ್ಸ್ಟು ಲೊಕೇಶನಿಗೆ ಹೋಗ್ತಾ ಇದ್ದೀವಿ. ಈಗ ತುಂಬ ಚಳಿಗಾಲ ಆಗಿರೋದ್ರಿಂದ ಮತ್ತು ನಾವು ಓಪನ್ ಸ್ಪೇಸಲ್ಲಿ ಕ್ಯಾಂಪ್ ಮಾಡೋದ್ರಿಂದ ಕ್ಯಾಂಪ್ ಫೈರ್ ಹಾಕೋದು ತುಂಬ ನೆಸೆಸಿಟಿ. ಸ್ವಲ್ಪ ಚಳಿ ಅವಾಯ್ಡ್ ಆಗುತ್ತೆ. ನಾವು ತಂದಿದ್ದು ವುಡ್ ಪೀಸಸ್ ಎಲ್ಲ ಖಾಲಿಯಾಗಿತ್ತು. ಸೊ ರೋಡಲ್ಲಿ ಬಿದ್ದಿದ್ದ ಹಳೆ ಮರಗಳನ್ನ ಕಟ್ ಮಾಡ್ಕೊಂಡ್ವಿ. ಫ್ರೆಶ್ ಅಪ್ ಆಗೋಕ್ಕೆ ಅಂತ ನಾವು ಹಾರನ್ಮಕ್ಕಿ ಹೋಮ್ ಸ್ಟೇಗೆ ಹೋದ್ವಿ. ಅಲ್ಲೇ ಫ್ರೆಶ್ ಆಗಿ ಊಟನೂ ಮುಗಿಸಿದ್ವಿ. ಇವತ್ತಿನ ದಿನ ಪ್ರಾಪರಾಗಿ ಪ್ಲ್ಯಾನ್ ಆಗದಿರೋ ಕಾರಣ ನಾವು ಯಾವ ಪ್ಲೇಸಸ್ನೂ ವಿಸಿಟ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಒಂದು ಒಳ್ಳೆ ಜಾಗದಲ್ಲಿ ಕ್ಯಾಂಪ್ ಆದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಗ ಸ್ಟೇ ಓನರ್ನ ವಿಚಾರಿಸಿದ್ವಿ, ಒಂದು ಒಳ್ಳೆ ವ್ಯೂ ಇರೋವಂಥ ಜಾಗ ಹೇಳಿ ಅಲ್ಲಿ ಕ್ಯಾಂಪ್ ಮಾಡ್ತೀವಿ ಅಂತ. ಆಗ ಅವರು ಒಂದು ಒಳ್ಳೆ ಕ್ಯಾಂಪ್ ಸೈಟ್ ಇದೆ, ಸ್ವಲ್ಪ ಆಫ್ ರೋಡ್ ಹೋಗಬೇಕು ಅಂತ ಹೇಳಿ ಅವರು ಜಾಯ್ನ್ ಆಗಿ ಬಂದು ಲೊಕೇಶನ್ ತೋರಿಸಿದ್ರು. ಹಿಲ್ ಟಾಪ್ ಮೇಲೆ ಲೊಕೇಶನ್ ಇದೆ ಅನ್ನೋದನ್ನು ಕೇಳಿ ನಾವಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಇಲ್ಲಿಗೆ ಬಂದ್ವಿ. ಬಟ್ ಇಲ್ಲಿ ಒಂದು ದೊಡ್ಡ ಚಾಲೆಂಜ್ ಇದೆ. ಅದು ಏನು ಅಂದರೆ, ಗಾಡಿ ಕ್ಯಾಂಪ್ ಸೈಟಿಗೆ ಹೋಗೋ ದಾರಿಲಿ ಒಂದು ಸ್ಟೀಪ್ ಇದೆ. ಸ್ವಲ್ಪ ಯಾಮಾರಿದ್ರು ಗಾಡಿ ರೈಟ್ ಸೈಡಿಗೆ ಟಾಪಲ್ಲಾಗುತ್ತೆ. ಆರಾಮಾಗಿ ಬರುತ್ತೆ 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 ಆಚೆ ತಗೋಬೇಡಿ, ಈಚೆ ಬನ್ನಿ. ಯಾರು ಎಷ್ಟೇ ಎಕ್ಸ್ಪೀರಿಯನ್ಸ್ ಆಗಿದ್ರೂ ಈ ಥರ ಪ್ಲೇಸಲ್ಲಿ ರಿಸ್ಕ್ ತಗೋಬಾರ್ದು. ಯಾಕಂದರೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೂ ಸಡನ್ ಹೆಲ್ಪ್ ಸಿಗಲ್ಲ ಈ ಥರ ರಿಮೋಟ್ ಪ್ಲೇಸಸಲ್ಲಿ. ಅದಕ್ಕೆ ಒಂದು ಸತಿ ಇಳಿದು ಜಾಗ ಹೇಗಿದೆ ಅಂತ ಚೆಕ್ ಮಾಡಿದ್ರೆ ಬೆಸ್ಟು. ಚೂರು ಲೆಫ್ಟ್ ಹೊಡ್ಕೊಂಡ್ಬಿಟ್ಟು ಹಿಂಗೆ ಮೇಲೆ ಬಂದ್ಬಿಡಿ. ಒಂದೇ ಸಲ ಬಂದ್ಬಿಡಿ, ಏನಾಗಲ್ಲ. ಜಾಸ್ತಿ ಇರೋ ಒಂದು ಸರಿ ಅಲ್ಲಾಡಕ್ಕೆ ಡಿಫೆನ್ಸ್ ಆಗಲ್ಲ. ಮತ್ತು ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೀವೇ ವಿಡಿಯೋದಲ್ಲಿ ನೋಡಿ. ಆದರೆ ಈ ಗಾಡಿಗಳೆಲ್ಲ ಓಡಿಸಿಲ್ಲ. 4x4 ಎಲ್ಲ ಮಾಮೂಲಿ ಮನೆಯಲ್ಲಿ ಇಟಿಯೋಸು ಇನ್ನೋ ಒಂದು ಇಟ್ಕೊಂಡಿದ್ದಾನೆ. ಏನೂ ಆಗಲ್ಲ. ಆಫ್ ರೋಡಿಂಗ್ ಕಾಮನ್ ಇವೆಲ್ಲ ಆ್ಯಕ್ಚುಲಿ. ನೀವು ಫುಲ್ ಸೈಡ್ ತೊಗೊಂಡ್ರಿ ಜಾಸ್ತಿ. ಹೌದಾ? ಅವೇ ಹೊಡೆದು ಫ್ರಿಜ್ಜಿಗೆ ಮತ್ತೆ ಏನು ಕುಕ್ಕರ್ದು ಲೇಟ್ ಆಗಿತ್ತು ಅಂತ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಯೂಶ್ವಲಿ ನಮ್ಮ ವೀಡಿಯೋಸಲ್ಲಿ ಟೆಂಟ್ ಆನಿಂಗ್ ಮತ್ತು ಕುಕ್ಕಿಂಗ್ ಸೆಟಪ್ ಮಾಡೋದೆಲ್ಲ ನೀವು ನೋಡಿರ್ತೀರ.
ಯಾವಾಗಲೂ ನಮ್ಮ ಈ ಜರ್ನಿನ ಇಬ್ಬರೇ ಎಂಜಾಯ್ ಮಾಡ್ತಿದ್ವಿ. ಈ ಸಲ ನಮ್ಮ ಫ್ಯಾಮಿಲಿ ಜಾಯ್ನ್ ಆಗಿದ್ದಾರೆ. ಈ ದಿನ ಈ ಕ್ಷಣ ನಮಗೆ ಎಷ್ಟು ಖುಷಿ ಕೊಟ್ಟಿದೆ ಅಂದರೆ, ಯಾವಾಗಲೂ ನಮ್ಮ ಕ್ಯಾಂಪಿಂಗ್ ವೀಡಿಯೋಸ್ನ ಮನೇಲಿ ಕೂತು ಟಿ ವಿಲಿ ಎಂಜಾಯ್ ಮಾಡ್ತಿದ್ದ ನಮ್ಮ ಫ್ಯಾಮಿಲಿಗೆ ಒಂದು ಒಳ್ಳೆ ಕ್ಯಾಂಪಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ದು ತುಂಬ ಇಷ್ಟ ಆಯಿತು. ಅಜ್ಜಿ ಮೂತಿ ಹೆಂಗಿದೆ? ಅಜ್ಜಿ ಮೂತಿ ಕಾಣದ ಮೂತಿ ಮೂತಿ ನಮಸ್ಕಾರ ಮಾಡು. ನಮಸ್ಕಾರ. ಬಾಯಲ್ಲಿ ಕೈ ಕೆಳದಿಂಗೆ ಕೈ ಮುಂದೆ ಕೊರ ರಾಮ ರಾಮ ಮಾಡು. ರಾಮ 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 ಸೀತಾರಾಮ. ದಾಟಿ ಗೊತ್ತಿಲ್ವಲ್ಲ ಅವಳು. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯನ್ಸು. ಎಲ್ಲರೂ ಸೇರ್ಕೊಂಡು ತಿರುಗಾಡಿದ್ದು, ಮಜಾ ಮಾಡಿದ್ದು, ಖುಷಿ ಆಯಿತು ತುಂಬ. ಆಮೇಲೆ ಒಂದಿನಕ್ಕೆ ಹೋಗಿ ವಾಪಸ್ ಬಂದು ಹೋಗಕ್ಕಂತಿದ್ದರು. ಮೂರು ದಿನ ಉಳ್ಕೊಂಡು ಮಜಾ ಮಾಡಿದ್ವಿ. ಮೂರನೇ ನೈಟ್ ಅಲ್ವಾ ಅಲ್ಲೇ? 3 ನೈಟ್ ಆಯ್ತಲ್ಲ. 3 ನೈಟ್ ಆಯ್ತು. ಒಂದ್ ದಿನಕ್ಕೆ ಬಂದಿರೋ 3 ದಿನ ಅದು ಅನ್ಪ್ಲಾನ್ಡ್. ಪವನರ್ ಹೆಂಗಿತ್ತು ಕ್ಯಾಂಪಿಂಗ್? ಸಾಕತ್ತಾಗಿದ್ದೀರ ಕಿಶೋರ್. ಅಷ್ಟೇನಾ? ಬಂದ್ವಲ್ಲ ಊರಿಂದವ, ಬಂದ ತಕ್ಷಣ ಏನೋ ನೋಡಿದ ತಕ್ಷಣವ ಖುಷಿ ಒಂಥರ ಖುಷಿ ಆಗೋಯ್ತು. ಸಣ್ಣ ಏನಾದ್ರು ನೋಡಿದ್ರೆ ಹೊಸ ತರದ್ದು ಆ ತರ ಖುಷಿ ಆಯ್ತು. ಏನೋ ಒಂಥರ ಒಳ್ಳೆ ಸಖತ್ತಾಗಿತ್ತು, ಖುಷಿ ಆಗೋಯ್ತು. ನೀವು ಬರೋಷ್ಟೊತ್ತಿಗೆಲ್ಲ ನಾವು ಓಪನ್ ಮಾಡಿದ್ವಲ್ಲ, ಚೆನ್ನಾಗಿತ್ತು. ಇಲ್ಲ ಇವ್ರು ಬಂದಾಗ ಓಪನ್ ಆಗಿ ಲೈಟ್ ಎಲ್ಲ ಹಾಕಿ ಟೇಬಲ್ ಇಳಿಸಿದ್ವಾ? ಟೇಬಲ್ ಇಟ್ಟಿದ್ವಲ್ಲ. ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ವಿಡಿಯೋಗಳು ನೋಡಿದ್ದೀನಿ ಯೂಟ್ಯೂಬಲ್ಲಿ, ಆದರೆ ಲೈವ್ ಆಗಿ ಯಾವತ್ತೂ ಬಂದಿರಲಿಲ್ಲ ಕ್ಯಾಂಪಿಂಗ್ಗೆ. ಇವತ್ತು ಬಂದಿದ್ದು ತುಂಬ ಖುಷಿ ಆಯಿತು. ಆಮೇಲೆ ಇನ್ನೊಂದು ನನ್ನ ಮಗಳ ಜೊತೆ ಬಂದಿದ್ದು ಇನ್ನೂ ಖುಷಿ ಆಯಿತು. ನಡೆಯುತ್ತೆ ಮಾಮೂಲಿ ಖುಷಿ, ದಿನ ಖುಷಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನನ್ನ ಬರ್ಡೇ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು, ನಿಮ್ಮ ಜೊತೆ ಎಲ್ಲ ಇದ್ದಿದ್ದ ಕ್ಷಣಗಳು ನೆನ್ಪು ಮಾಡ್ಕೊಳ್ಳೋಂಥದ್ದು. ನಾನು 11 months ಬೇಬಿನ ಕರ್ಕೊಂಡು ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ತುಂಬ ಖುಷಿ ಆಯಿತು ಅಲ್ಲ ಚಿನಿ? ಸಪೋರ್ಟ್ ಮಾಡಿ ಅದು ಓನ್ಲಿ ನಮಗೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಅನಿತಾ ರಾಕೇಶ್ ಅವ್ರಿಗೆ ತುಂಬ ಥ್ಯಾಂಕ್ ಯು. ಅಣ್ಣನ ಕೈಲಿ ಏನಾದ್ರು ಮಂತ್ರ ಹಾಕಿಸ್ತಿದ್ಯಾ ಎಲ್ಲಿ ಅಂತ ಸಿದ್ಧಂಗೆ ಅಲ್ಲ ಆ ಥರ ಗಟ್ಟಿದೆ. ಯಾವ ಚೇರ್ ಹಾಕಿದ್ದು? ಬೆಳಕಿಂದ ಅಂತದ್ದು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬೆಳಕು ಸಬ್ಸ್ಕ್ರೈಬ್. ಸಿನಿಮಾ ಇಲ್ಲಿ ಅಷ್ಟೇ, ಅದಕ್ಕೆ ಜಾಸ್ತಿ ಕೇಳ್ಬಿಡ್ಬೇಕು. ಬೇರೆ ನಾನೇ ಹಿಂಗಿದ್ದರು ಪಿಚ್ ತಗೊಂಬಂದ್ರಿ ಇಲ್ಲ, ಅದಕ್ಕೊಂದು ಇದು ಫ್ರಿಜ್ಜಿಗೆ ಒಂದು ಇದು ಕಂಟೈನರ್ ಎಲ್ಲ ಹಿಂಗಿಟ್ರಿ ಹಿಂಗಿದ್ದಾರೆ. ಬೆಸ್ಟ್. ಒಂದು ಕಾಂತಾರ ಫಸ್ಟ್ ನೋಡ್ಬಿಟ್ರೆ ಕಂತರ ನೋಡೋಣ. ಎಷ್ಟು ಬೆಳೆನೂ ತಂದಿದ್ದಾರೆ ಕಣೆ. ನೆಟ್ವರ್ಕ್ ಇಲ್ವಾ? ನಂದ್ರಲ್ಲೇ 5G ಬರ್ತೈತೆ. ಗೊತ್ತಾ ಹಸಿರು ಬ್ಯಾಗ್ ಐತೆ ನೋಡ್ರಿ ಅಲ್ಲೇ, ಹಂಗೆ ಫ್ರಿಜ್ ಪಕ್ಕ ಐತೆ ನೋಡ್ರಿ. ಅಲ್ಲಲ್ಲ ಫ್ರಿಜ್ ಪಕ್ಕ ಆ ಕಡೆ ಅಲ್ಲಿ ಇಲ್ಲಕ್ಕೆ. ಎರಡನೇದೋ ಮೂರನೇದೋ ಸಾಸಿವೆ ಜೀರಿಗೆ ಸಿಕ್ತು ಅಷ್ಟಲ್ಲ ನೀನು. ಇದು HDMI ಟು HDMI ಲ್ಯಾಪ್ಟಾಪಿಂದ ಪ್ಲೇ ಮಾಡ್ತೀವಿ.
ಪ್ರೊಜೆಕ್ಟರ್ ಸೆಟಪ್ ಎಲ್ಲ ಆಗಿದೆ, ಬಟ್ ನಾವು ಅಡುಗೆ ಮಾಡ್ತಿರೋದ್ರಿಂದ ಲೈಟ್ ಬೇಕು. ಹಾಗಾಗಿ ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ಮೂವಿ ನೋಡ್ತೀವಿ. ನಾವು ನಂಬುವ ದೈವ ಪ್ರಕೃತಿಯಲ್ಲಿ ವಿಲೀನವಾದ ಶಕ್ತಿ. ಯಾವಾಗೆಲ್ಲ ಮನುಷ್ಯ ಅಧರ್ಮದ ಕಡೆ ಜನಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ಚೆನ್ನ. ನಿನ್ನ ಸಮವಸ್ತ್ರ ಎಲ್ಲುಂಟಾ? ಅದು ನಂಗೆ ಜ್ವರ. ಸೇನಾಧಿಪತಿ ಹತ್ರ ರಜೆ ಕೇಳಲಿಕ್ಕೆ ಬಂದದ್ದು. ಕೊಟ್ರಾ? ಇನ್ನು ಕಾಯಂ ರಜೆ ಬರುದಾ? ಮತ್ತೆ ಗುಪ್ತಚರ ವಿಭಾಗ ಅದಕ್ಕೆ ಬೇರೆ ಜನ ಇಟ್ಟಿದ್ದೇನೆ. ಹೆಂಡತಿ ಬಿಟ್ಟು ಜನ ಬಿಡುದಿಲ್ಲ. ಯಾಕೆ ಬಂದದ್ದು ಇಲ್ಲಿಗೆ? ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? ಕಾಂತಾರಕ್ಕೆ ಹೋಗಿದ್ರ? ಇವ್ರಿಗೆ ಕೇಳಿಸಿತ್ತ ಅಂತ. ಎಲ್ಲಿಗೆ? ನೀವು ನಮ್ಮೊಟ್ಟಿಗೆ ಬನ್ನಿ. ಅಲ್ಲ, ಬಾಂಗ್ರಾದಲ್ಲಿ ನನಗೆ ಒಳ್ಳೆ ಮರ್ಯಾದೆ ಉಂಟು. ಇನ್ನು ಕಾಡಲ್ಲಿ ಸೊಪ್ಪು ಕೊಯ್ಲಿಕ್ಕೆ ಹೋಗಿ ಸಂಕಲ್ಪ ಸತ್ತ ಅಂತ ಆಗ್ಬಾರ್ದು. ನಿಮ್ಗೆ ಒಂದು ಹುಲ್ಲು ಕಟ್ಟಿ ತಾಗದಾಗಿ ನೋಡ್ತೇವೆ. ನಿಮ್ಮ ಹಿಂದೆ ನಾವಿದ್ದೇವೆ, ಬನ್ನಿ. ನಿನಗೆ ಹೇಗೂ ಮಜೆ ಇರಿಸ್ಬೇಕು. ನಿಮ್ಮ ಮೇಲೆ ಆಡೆ. ಓಕೆ, ನೋಡಿ ಬಿಡು. ರೊಟ್ಟಿ ಬೇಡವಾ? ಕೊಡ್ಕೊಡಿ, ಯಾವ್ದು ಉಂಟು. ಕಳಿಸ್ತೇನಂತ ಹರಕೆ ಹೊತ್ತಿದ್ದೇನೆ, ಅಷ್ಟು ಸಾಲುದಿಲ್ವ? ಬೋಬಾ, ಅಪ್ಪನ ಹೆಸರು ಹಿಡಿದು ಕಳಿತೀಯ? ಕಟ್ಟಬೇಕು. ಎಷ್ಟು? ವ್ಯಾಪಾರ ಆದದ್ರಲ್ಲಿ ಕಾಲುವಾಸಿ. ಅದನ್ನೊಂದು ಕಟ್ಟಿ ಇನ್ನು ಸಾಲ ಮಾಡುವಷ್ಟು ಶಕ್ತಿ ಇಲ್ಲ ನನ್ನ ಹತ್ರ. ನೋಡುವ, ಎಲ್ಲ ಹೇಳಿದೆ ಯುವರಾಣಿ. ಹುಲಿಗೆ ಮಾಂಸಾಹಾರ ಬಿದುತ್ತ ಗೊತ್ತಾಯ್ತು ಅಂತ. ಆಕೆ ಬಂದಿಲ್ಲ ಪಾಪಕ್ಕೆ. ಮೂವಿ ಫುಲ್ ನೋಡೋ ಅಷ್ಟರಲ್ಲಿ ರಾತ್ರಿ 2 ಗಂಟೆ ಆಗಿತ್ತು. ಪ್ರೊಜೆಕ್ಟ್ರೆಲ್ಲ ಆಫ್ ಮಾಡಿ ಮಲ್ಗೋಣ ಅಂತ ಬಂದಾಗ ನಮ್ಮನ್ನು ವೆಲ್ಕಮ್ ಮಾಡಿದ್ದು ಈ ಬ್ಯೂಟಿಫುಲ್ ಸ್ಟಾರ್ಸ್. ದೇವರ ಸೃಷ್ಟಿ ಎಷ್ಟು ಅದ್ಭುತ ಅಂದರೆ ಪ್ರತಿ ಸರಿ ವಿಟ್ನೆಸ್ ಮಾಡ್ಬೋದು.
ಕೆಸರಾದಂಗೆ ಅಷ್ಟೇ ಆಗಿತ್ತು ಕಾಫಿ ಅತ್ತಿ ಐತೇನಪ್ಪ ಕಾಯಿಸ್ಬೇಕು. ಹೌದು, ಯಾವತ್ತೂ ಹುಷಾರಿಲ್ದ ಒಂದಿನಕ್ಕೆ ಹೋಗ್ಬಾರ್ದು ಆಫೀಸ್ಗೆ. ಒಂದಿನಕ್ಕೆ ಹುಷಾರಾತ ಅಂತಾರೆ. ಹೊಸ ಬೆಳಕು ಇಲ್ಲಿ ಪಾಪದ ಲೋಟ ಇಟ್ಟಿಂದಲ್ಲ ಇವತ್ತು ಕೂಡ ನಾವೆದ್ದಿದ್ದು ಲೇಟ್ ಆಯಿತು. ಜನ ಜಾಸ್ತಿ ಇರೋ ಕಾರಣ ನಾವೇನು ಕ್ವಿಕ್ಕಾಗಿ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಸೊ ನಾವು ಇಲ್ಲೇ ಟಿಫನ್ ಮುಗಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್. ನಮಸ್ತೆ. ಗಾಬರಿ ಮಾಡ್ಕೊಂಡು ಒಂದು ನಿಮಿಷಕ್ಕೆ ಹೇಳಿಲ್ಲ ಮೂಗಿಟ್ಕೊ. ನೋವು ತಂಗ್ ಮಾಡಿದ್ರೆ